ಹಾಯ್ అందరికీ నమస్ಕಾರ. ಎಲ್ಲೋ ಮಿಸ್ ಹೊಡಿತಾ ಇದೆ. ವೆಲ್ಕಮ್ ಬ್ಯಾಕ್ ಟು మై యూట్యూబ్ ఛానల్. ఈ రోజు ನಾನು తెలుగులోనే బ్లాగ్ చేస్తాను, ఎందుకంటే నా చెల్లి ఈ రోజు తెలుగు పాఠానికి రీల్ చేస్తున్నా కాబట్టి నేను ఈ రోజు తెలుగులోనే బ్లాగ్ చేస్తాను. అందరూ మిస్ చేయకుండా చూడండి, తప్పకుండా చూడండి. అండ్ ఏమైనా మిస్టేక్స్ ఉంటే క్షమించండి. ఫోటో షూట్ చేస్తున్నది మా తమ్ముడు వినోద్. చూడరా అయ్ ಮುಸ್ತಫಾ. ಬಾಯಿ ಇದೆ ಅಂತ ಏನು ಬೇಕಾದ್ರೂ ಮಾತಾಡೋದ ನೀವು? ಬಾಯಿ ಇದ್ರೆ ಏನು ಬೇಕಾ? ಮುಸ್ತಫಾ ಏಯ್ ವೈಶ್ಯ ఏ ఎక్స్క్యూజ్ మీ, తెలుగులో మాట్లాడాలి. ఈ వ్లాగ్ ఓన్లీ తెలుగు. I am also Karnataka, okay? ಬರಲ್ಲ, ಅದಕ್ಕೆ ಹೇಳ್ತಾರೆ ಅಷ್ಟೇ. ఏయ్ వైశ్య తీసుకో, రండి పోదాం. ಕಾಂಚನ ಆಗ್ತಾರಲ್ಲ ಏನದು ನೋಡು, ನಿನ್ನ ಗಂಗಾ ಹೋಗಿ ಚಂದ್ರಮುಖಿ ಆಗೋದನ್ನು ನೀನು ನೋಡು ಅಂತ ಆಗ್ತಾರಲ್ಲ, ಹತ್ರಕ್ಕೆ ಬಂದು ಹೇಳ್ಬೇಕಾದ. ಇಲ್ಲ ನೋಡೋ ಗೈಸ್, ಎಲ್ಲರೂ ಕ್ಷಮಿಸಬೇಕು ನನ್ನ ಕನ್ನಡದ ಸಬ್ಸ್ಕ್ರೈಬರ್ಸ್. ಸ್ವಲ್ಪ ಜನ ತೆಲುಗವರು ಇರ್ಬೋದು ಗೈಸ್, ಸ್ವಲ್ಪ ಕ್ಷಮಿಸಬೇಕು. ನಾನು ತೆಲುಗುನಲ್ಲಿ ಹೇಳೋಣ ಅಂತ ಮಾತಾಡಿದಷ್ಟೇ. ತೆಲುಗುನಲ್ಲಿ ಏನೋ ಸ್ವಲ್ಪ ಬರುತ್ತೆ, ಅಂದರೆ ಊರಿಗೆ ಹೋದಾಗೆಲ್ಲ ಜಾಸ್ತಿ ಅಲ್ಲಿರೋರು ಊರವರೆಲ್ಲ ಅದೇ ತೆಲುಗಲ್ಲೇ ಮಾತಾಡೋದ್ರಿಂದ ಸ್ವಲ್ಪ ಬರುತ್ತೆ ತೆಲುಗು, ಅರ್ಥನೂ ಆಗುತ್ತೆ, ಚೂರು ಮಾತಾಡೋಕ್ಕೂ ಬರುತ್ತೆ. ಇವತ್ತು ಕೂಡ ತೆಲುಗುನಲ್ಲೇ ಸಾಂಗ್ ಶೂಟ್ ಮಾಡ್ತಿದ್ದಾಳೆ ನನ್ನ ತಂಗಿ. ಸೊ ಹಾಗಾಗಿ ಸುಮ್ಮನೆ ಒಂದು ಜಲಕ್ ಅಂತ ತೆಲುಗಲ್ಲಿ ಒಂದು ಸ್ವಲ್ಪ ಮಾತಾಡಿದಷ್ಟೇ. ಸೊ ನೋಡೋಣ ಬನ್ನಿ. ಏ ಅಪ್ಪ ಐಸ್, ನಾನು ಫ್ರಿಡ್ಜಾಗಿದ್ದಿದ್ದ ಲೇ ನನ್ನ ಮಗನ ಖಾರ ಅಂತ. ನಾನು ಮಾಡಿದ ಪಾಸ್ತಾ ಹೆಂಗಿತ್ತ ಪಾಪ, ತಿರುಗಿ ಕಡೆ ನೋಡಿ ಗೈಸ್. ಎಷ್ಟು ಕುತ್ಕೊಳ್ಳಿ, ವ್ಲಾಗ್ ಮಾಡ್ತಿಲ್ವ ನಾನು? ಕುತ್ಕೊಂಡು ಹಿಂಗೇನಾಗ್ತೈತೆ? ಹೆಂಗಿತ್ತ ನಾನು ಮಾಡಿದಂತಹ, ನಿಮ್ಮ ಅಕ್ಕ ಮಾಡಿದಂತಹ ಪಾಸ್ತಾ? ನನಗಂತೂ ಈ ಜೀವನವೇ ಖಾರವನ್ನು ತಡೆಯಲಾರದೆ. ಹೇಳು, ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ ತಾಳೆ, ಚೂರು ಕಾಮನ್ ಸೆನ್ಸ್ ಇಲ್ವಾ? ಹೇಳ ಇರ್ಲಿ. ನಾನು ಮಾಡಿದ ಪಾಸ ಸಿಕ್ಕಾಪಟ್ಟೆ ಖಾರ ಇದ್ದಿದ್ರಿಂದ ಪಾಪಚ್ಚಿ ಐಸ್ ಕ್ಯೂಬ್ ಫ್ರಿಡ್ಜಿಂದ ಎತ್ಕೊಬಂದು ತಿಂತಿರೋ ಮಗು. ಫುಲ್ ಜಿಂಗ್ ಅಂತ ಕಾಮಿಡಿ ಇದನ್ನೆಲ್ಲ ಹಾಕ್ಬಿಡ್ಬೇಕು. ಇಲ್ಲಿ ನೋಡಿ, ಸಾಂಗಿಗೆ ರೂಲ್ಸ್. ನಾನಲ್ಲ ಅವನು. ಹೋಗ ತಗೋಬಾ ವೈಶಕ, ಕೆಳಗೆ ಹೋಗಿ ತಗೋಬೋಗಲೇ. ಲೇ ಹೋಗೋಳು, ಸ್ವಲ್ಪ ಹತ್ತಿ ಬಿಡ್ತಾಳು ಹೋಗೋಳು. ಹೋಗ್ ಬಾಯ್ ಮುಚ್ಚ, ಹೋಗೋ ವೈಶು. ಏಯ್ ಎಷ್ಟು ಕಸ್ರೆ ಅಂದ್ರೆ ಇವನು. ಇದು ನೋಡ್ರಿ ಹೆಂಗ್ ಮಾಡ್ತಿದ್ದಾನೆ. ನಡಿಯ ಇಲ್ಲಿ ನೋಡು, ಇನ್ನೂ ನೋಡಿ ಗೈಸ್, ನಾನು ಐಸ್ ಕ್ಯೂಬ್ ಎಲ್ಲ ಈ 3 ಹಾಕಿ ಇಟ್ಕೊಂಡಿದ್ದೆ. ಹಳೆ ಫ್ರಿಡ್ಜ್ದೊಂದು, ಹೊಸದ್ರಲ್ಲಿ 2 ಕೊಟ್ಟಿದ್ರು. ಅದು ಎಲ್ಲ ವೇಸ್ಟ್ ಆಗ್ತಿದೆ. ಬಾ ಒಳಗೆ ಕೆಳಕ್ಕೆ ಹೋಗೋಣ. ಅಲ್ಲೊಂದೈತೆ ನೋಡಿ ನಂದು. ಮಕ್ ಹೊಡಿತೀನಿ ಹಂಗೆ ಹಾಕಿದೆ ಅಪ್ಪ. ಸುಮ್ಮನಿರೋ ವಯಸ್ಸು ಬಿಡೋದು, ಕೆಳಕ್ಕೆ ಹೋಯ್ತು. ನಮ್ಮ ಬಟ್ಟೆ ಲೂಸ್ ಆಯ್ತು. ಇಲ್ಲ ಬರಲೆ ಬಿಡೋ. ತೆಗಿ ವಿನೋದಿರ ನೋಡಿ ಗೈಸ್,
ಇವತ್ತು ಯಾರೇ ಹ್ಞೂ ಅಂದಿದ್ದು ಯಾಕೆ ನಾನು ಏನು ಮಾಡಿದೆ ವ್ಲಾಗ್ ಮಾಡಂಗಿಲ್ವಾ ಅಪರೂಪಕ್ಕೆ ರೀಲ್ಸ್ಗೆ ವಿಡಿಯೋ ಮಾಡ್ತಿರುವಂತಹ ಮಹಾಪ್ರಭು ಮುಸ್ತಫಾ. ನಮ್ಮಮ್ಮ ಯಾಕೋ ಬೈತೈತೆ ಗೈಸ್, ಯಾಕೋ ಸ್ವಲ್ಪ ಓವರಾಗಿ ಆಡ್ತೈತಿ, ಓವರಾಗಿ ಆಡ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ. ನಾವೇ ಸ್ವಲ್ಪ ಓವರಾಗಿ ಆಡ್ತಿದ್ದೀವಿ, ಹಾಗಾಗಿ ನಮ್ಮಮ್ಮ ಸ್ವಲ್ಪ ಸೈಕ್ ಆಗಿಬಿಟ್ಟಿದ್ದಾರೆ. ನೋಡಿ ಎಂಥವ್ರು ಇರ್ತಾರೆ ಮನೇಲಿ. ಅದು ಕಾಲರ್ ಮೇಲೆ ಬಿತ್ತು ಕಣೋದು. ನೋಡಿ ಗೈಸ್, ಐಸ್ ಕ್ಯೂಬ್ ಹಾಕಕ್ಕೂ ಬರಲ್ಲ ಇವ್ರಿಗೆ, ಐಸ್ ಕ್ಯೂಬ್ ಹಾಕಿ ಎದುರಿಸೋಕ್ಕೂ ಬರಲ್ಲ ಇವ್ರಿಗೆ. ಎಲ್ಲ ಶರ್ಟ್ ಕಾಲರ್ ಮೇಲೆ ಬಿತ್ತು. ಈ ಶರ್ಟ್ ನಮ್ಮ ಅಪ್ಪಾಜಿದು, ನಮ್ಮ ಡ್ಯಾಡಿದು, ಗಣಪತಿದು. ಈಗ ರೆಡಿಯಾಗಿದ್ದಾರೆ ఇరో కవనంలో ಇವತ್ತು ఈరోజు తెలుగు పాడటానికి రీల్స్ చేయడానికి ఇలా రెడీ అయ్యారు. ఏ సాంగ్ చెప్పండి మేడం? ಇವ್ರು ಯಾಕೆ ಏನು ಹಿಂಗೆ ಮಾಡ್ತವ್ರೆ ಅಂತ ಫುಲ್ಲು ಕನ್ಫ್ಯೂಸ್ ಆಗಿಬಿಟ್ಟೈತೆ అలేనా. కళకొట్టి ముస్తఫా వచ్చారు చూడండి, చాలా కన్ఫ్యూజ్గా ఉన్నాడు. ఎందుకంటే ఎలా షూట్ చేయేది, నేను అంత గొప్ప ఆర్టిస్ట్ కాదు కదా, అంత గొప్ప కెమెరామెన్ కాదు కదరా అని ఆలోచిస్తున్నాడు. ఎలా చేయేది అని ఫుల్ కన్ఫ్యూజ్లో ఉన్నాడు. ಅಂತ ಬಂದಾಗ ಮ್ಯಾಲೋಗಿ ತರುವಂತ ಅದನ್ನೇ ಅಷ್ಟೇ. కెమెరామెన్ చూస్తే ఎలా చేయాలి అని వాడు చెప్తే తను చేస్తుంది. అదే సో అందుకే తన బాగా కాన్సన్ట్రేట్ పెట్టి వీడియో చూస్తున్నాడు ఎలా చేయేది అని. చూద్దాం రండి మా ముస్తఫా ఎలా వీడియో చేస్తారని మీకు ఎండింగ్ రీల్స్లో చూపిస్తాను. దిస్ ఇస్ ద ఫస్ట్ టేక్. ಗೈಸ್, ಇದು ರೀಲ್ಸ್ ಯಾವ ಫಿಲಮ್ದು ಅಂತ ಅಂದರೆ ಜಗದೇಕ ವೀರುಡು ಅತಿಲೋಕ ಸುಂದರಿ ಫಿಲಮ್ದು, ಚಿರಂಜೀವಿ ಸರ್ ಆ್ಯಂಡ್ ಶ್ರೀದೇವಿ ಮ್ಯಾಮ್ದು. ಇದರಲ್ಲಿ ಯಮಹೋ ಯಮ ಅಂತ ಒಂದು ಸಾಂಗ್ ಬರುತ್ತೆ. ಆ ಸಾಂಗಿಗೆ ರೀಲ್ಸ್ ಮಾಡ್ತಾ ಇರೋದು. ಅದರಲ್ಲಿ ಶ್ರೀದೇವಿ ಮ್ಯಾಮ್ದು ಒಂದು ಸಣ್ಣ ಇದು ಬರುತ್ತೆ, ಚರಣದಲ್ಲಿ ಅವ್ರದ್ದೊಂದು ಕ್ಲಿಪ್ ಬರುತ್ತೆ. ಆ ಸಾಂಗಿಗೆ ರೀಲ್ಸ್ ಮಾಡ್ತಾ ಇರೋದು. ಸೊ ಬನ್ನಿ ಹೇಗೆ ಮಾಡ್ತಾರೆ ಏನು ಅಂತ. ನಮ್ಮ ಸಿಂಬಾ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದಾರೆ, ಕನ್ಫ್ಯೂಸ್ ಆಗ್ಬೇಡಿ. ಏನು ಒಂದ್ ಕಡೆ ತೆಲುಗು ಒಂದ್ ಕಡೆ ಕನ್ನಡದಲ್ಲಿ ಮಾತಾಡ್ತವ್ರೆ ಅಂತ ಎರಡು ಮಿಕ್ಸ್ ಆಗಿದೆ. నేను చాలా కన్ఫ్యూజ్లో ఉన్నాను గైస్. ఫస్ట్ షూట్ కంప్లీట్ చేశారు. ఎలా వచ్చింది చూపించు. ಇನ್ನೊಬ್ರು ಬಂದ್ರು ಇಲ್ಲಿ ನಮ್ಮ ವ್ಲಾಗಿಗೆ ಎಂಟ್ರಿ ಆದ್ರು. ಹಾಯ್ ಮಾಡೆ. ಹಾಯ್ ಅಕ್ಕ, ನೀನು ಕಾಲಿಗೆ ಪುಟ್ಟು ಹಿಂಗ್ ಇದನ್ನ ಕ್ಯಾಮ್ರಾ ನೋಡ್ಬೇಕು ನೀನು. ಕುಂಕುಮ ಚೆನ್ನಾಗಿರಲ್ಲ. ಇಕ್ಕೊಂಬೋಗ ಸ್ವಲ್ಪ. ನಮಸ್ಕಾರಗಳು. ಚೆನ್ನಾಗಿ మార్కిర్ కాంటైతా లేదు చూడండి గైస్, నేను తెలుగులోనే బ్లాగ్ చేస్తున్నా కాబట్టి తను కూడా తెలుగులోనే మాట్లాడుతుంది. ನನ್ಗೊಂದ್ ಕೊಡ, ಆಲ್ಸಿನಣ್ಣು ತಿನ್ನಕ್ಕೆ ಅಂತಾನೆ ಬಂದೆ. ಮೊಬೈಲ್ ಸೆಟ್ ನೆಟ್ಟಿ ನೋಡ ಒಂದ್ಸಲ ಹಿಂಗ ಅಂದ್ಬಿಟ್ಟು ಹಿಂಗ್ ತಿರ್ಗ್ಬಿಟ್ಟು ಹಂಗೆ ಸುಮ್ಮನೆ ಇದು ಮಾಡಬೇಡ, ನಿಧಾನಕ್ಕೆ ಹಿಂಗ್ ಬಿಟ್ಬಿಟ್ಟು ಈ ಕಡೆ ತಿರುಗೋಣ. ಕೆಳಗನ್ನ ಮೇಲಂದ್ರೆ ಅವಕ್ಕ ಮಾಡಕ್ ಬರ್ತಿಲ್ಲ, ಇವಕ್ಕ ಬಿಡ್ತಿಲ್ಲ. ನಿನ್ ಕೈಯೇ ಕಾಣ್ತತೆ ಕಣೆ. ಗೈಸ್, ಇವಾಗ ಅಲ್ಸಡನ್ ತಿನ್ನಕ್ಕಂತಾನೆ ಬಂದೆ. ಇಲ್ಲಿ ರೀಲ್ಸ್ ಮಾಡ್ತಾಯಿದ್ರು. ನಮ್ಮ ಕವನಕ್ಕನ ಬರ್ಡೇಗೆ 21, ಅದಕ್ಕೆ ಸಿಹಿಗೆ ನಮ್ಮಪ್ಪ 6 ಎಲ್ಲ ಗಾಯಿಸಿದು.
ನಮ್ಮ ಸಿಂಹ ಅವರು ಮತ್ತೆ ಮೊಬೈಲ್ ನೆಟ್ಟಗಿಟ್ಕ ಮೊಬೈಲ್ ಹಿಂಗೆ ಚೆನ್ನಾಗಿ ಕಾಣಿಸಲ್ಲ ಅನ್ಸುತ್ತೆ ಮಗಳು ಚೀರ ಕಟ್ಟಿಂಗ್ ಅಂದನ ಹೆಂಗಂದ ಹೇಳು ಚೀರ ಕಟ್ಟಿ ಆಟಿಟ್ಯೂಡ್ ಎಗ್ ಬಿರಿಯಾನಿ ಮಾಡಿ ಬರೀ ಮಾಡೋಣ ಚಿಕನ್ ಕಾಸು ಇಲ್ಲಿದ್ರೆ ಮೊಟ್ಟೆದ ಚಿಕನ್ ಫ್ರೈ ಮಾಡ್ರ ಮೊಟ್ಟೆ ಬಿರಿಯಾನಿ ಮಾಡ್ಕೊಂಡು ಚಿಕನ್ ವಯಸ್ಸು 40 ರೂಪಾಯಿ ಮ್ಯಾಗಿಗೆ ವಿನೋದ ಮೊಟ್ಟೆ ಹಾಕ್ಬಿಟ್ಟು ಕೆಡ್ಸಿದ್ನಲ್ಲ ಮನೆ ಮುರುಕರು ಶಕುನಿ ರಾಜಕೀಯ ಇವ್ರಿಗೆ ಏನಂತ ಕರೆಯೋದು ನೆನ್ಪೈತಾ ಪಲಾವ್ ಮಾಡಿಕೊಂಡು ಬಂದಿದ್ದು ಓಕೆ ಬಾಯ್ ಇಲ್ಲರಿ ಇವನು ಏಯ್ ಥೂ ನೋಡಿ ಗೈಸ್ ಮ್ಯಾಗಿ ಮಾಡ್ತಾ ಇದ್ದಾನೆ ಇವನು ಬಂದ ತಿನ್ನೋದಕ್ಕೋಸ್ಕರ ಆ ಲೋಟದಲ್ಲಿ ಏನಂತ ಗೊತ್ತಾಗ ಏಯ್ ಸಾಕು ತಿಕ್ಲು ಅವತಾರ ಅಣ್ಣ ಆಡಬಾರ್ದು ವಿಶ್ವಾಸ್ ವೈಶಾಖ ಮಾನ ಮರ್ಯಾದೆ ಇಲ್ದವ್ರು ನಿಂತರ ಆಡಲ್ಲ ಬಾಯಿ ಇದೆ ಅಂತ ಏನು ಬೇಕಾದ್ರೂ ಮಾತಾಡೋದ ನೀವು ಬಾಯಿ ಇದ್ರೆ ಏನು ಬೇಕಾದ್ರೂ ಮಾತಾಡಿದ್ರ ನೋಡಿ ಏನೋ ಮಾಡಕ್ಕೋಗಿ ಏನೋ ಮಾಡಿದ್ದಾರೆ ಏನೋ ಇದು ಹಂಗೆ ಗೊತ್ತಾಗಿ ನೀರ್ ಫುಲ್ ಬೇಯತಕ ಈಗ ಬಿಡ್ಬೇಕು ಅದನ್ನ ಅದಕ್ಕೆ ಅರ್ರನ ಕೂಗ್ಬೇಕು ದೊಡ್ಡವ್ರನ್ನ ಅನ್ನೋದು ಇನ್ನೊಂಚೂರು ಇಕ್ಕೋಗು ಕೂಗ್ಬೇಕು ತಾನೇ ಇನ್ನು ಅದನ್ನೇ ತಿಂತವನೆ ಇವ್ರು ಅದನ್ನ ತಿನ್ನ ಕಿತ್ತಾಡ ಅಪೂರ್ವ ಮಾಡಿರ ಇದ್ರಲ್ಲೇನೆ ಅದು ಅರ್ಧಂಬರ್ಧ ಉಪ್ಪು ಹಾಕೊಂಡು ಕೊಟ್ಟೆ ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಹಾಕೊಂಡಿಲ್ಲ ಖಾರ ಹಾಕೊಂಡಿಲ್ಲ ಅದನ್ನೇ ಚಪ್ರಿಸ್ಕೊಂಡು ತಿಂತಾ ಇದ್ದಾರೆ ಅಯ್ಯಯ್ಯಪ್ಪ ಕೊಟ್ಬಿಡ ಹಂಗೆ ಎಂಜಾಯ್ ಮಾಡ್ರದ ಒಳಗೆ ಎಂತೋ ಎಲ್ಲ ಮುಗೀತು ಮಳೆ ಕೂಡ ಬರೋ ರೀತಿಯಾಗಿದೆ ಮಳೆ ಹನೀತಿದೆ ಆಲ್ರೆಡಿ ಸೊ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಟು ಗಗನ ಭೋಜರಾಜ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇದುವರೆಗೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್.